ಬಗ್ಗೆ ಹಿಂಗ ಡೆತ್ ಅದು ಆದ್ರೆ ನಾವು ಇಷ್ಟ ಅನುದಾನ ಕೊಡ್ತೀವಿ ಅಂತ ಕೇಸ್ ಯಾವ್ದಾದ್ರು ಫಲಕ ಐತೆ ನಿಮ್ಮ ಹಾಸ್ಪಿಟ್ಲ್? ಅಲ್ಲ ಅದು ಯಾವ ಫಲಕ್ಕೆಲ್ಲ ಉಳಿಕೆದು ಏನದಾವ ಅವ್ರು ಹೇಗೆ ಉಳ್ಕದೆಲ್ಲ ಅದಾವೆ ಅದನ್ನ ಅಲ್ಲ ನಿಮ್ಮದು ಡೀಟೇಲ್ಸ್ ಬೇಕಾದ್ರೆ ಎಷ್ಟು ದನಗಳ ಡೀಟೇಲ್ಸ್ ನೋಡ್ಲ ಸರ್ ನಾ ಹೇಳೋದು ತಿಳ್ಕೊಳ್ಳಿ ನನಗೆ ಗೊತ್ತೈತಿ ನಾ ಕೇಳತ್ತೇನ್ರಿ ಗೊತ್ತಿಲ್ಲ ಜನ ಏನ್ ಮಾಡ್ಬೇಕು ಅದನ್ನ ಕೇಳತ್ತೇನ್ರಿ ನಾ ಅವೇರ್ನೆಸ್ ಮೂಡಿಸ್ಬೇಕಂತ ಅದನ್ನ ನೀವು ಮಾಡ್ಬೇಕೇನ್ ಮಾಡ್ಬಾರ್ದು ನಿಮ್ ಕರ್ತವ್ಯ ಮಾಡೋದಾದ್ರೆ ಇತ್ತು ಮುಂದೆ ಪುರಸಭೆಗೆ ಲೆಟರ್ ಕೊಡ್ರಿ ಮಾಡ್ರಿ ಅನೌನ್ಸ್ಮೆಂಟ್ ಮಾಡಿಸ್ರಿ ನಿಮ್ ಗೊತ್ತಿಲ್ಲ ಜನ ಇನ್ನೂ ಉಳ್ದಾರ ಅಂತ ನಿಮ್ಮ ಅಭಿಪ್ರಾಯ ಐತ್ರಿ ನಾವು ಬಂದೇವ್ರಿ ನಿಮ್ ಕಡೆ ಒಂದ್ ನಿಮಿಷ ಅದು ನಿಮ್ಮ ಅಭಿಪ್ರಾಯ ಹಂಗಿತ್ತಂದ್ರೆ ನಾ ತಿಳ್ಕೊಂಡ್ರಿ ಆಲ್ಮೋಸ್ಟ್ ಎಲ್ಲಾ ಜನಕ್ಕೆ ಗೊತ್ತೈತಿ ಯಾಕಂದ್ರೆ ನನಗೆ ಫೋನ್ ಕಾಲ್ ಬಂದೇ ಬರ್ತಾವ ಏನ್ ಅವ್ರ ಎನಿಮಲ್ ಹಿಂಗಾಗಿ ಡೆತ್ ಆಯ್ತಂದ್ರ ಫೋನ್ ಕಾಲ್ ನನಗಂತ ಫೋನ್ ಕಾಲ್ ಅಂದ್ರೆ ಸರ್ ನಿಮ್ ಇಲಾಖೆಗೆ ಟಚ್ ಇದ್ದಾರ ಮಾತ್ರ ಬರ್ತಾವ್ರ ನಿಮ್ ಫೋನ್ ನಂಬರ್ ಈಗ ನಮ್ ಮುಗುಳ್ಕುಡ್ ಊರಾಗ 23 ವಾರ್ಡ್ ಅದಾವ್ರಿ ನಿಮಗ್ ಗೊತ್ತಿದ್ದವ್ರ ಮಾತ್ರ ನಿಮ್ ಮತ್ತಿಗೆ ಬಂದ್ರ ಗೊತ್ತಿಲ್ಲದವ್ರ ಇಲ್ಲಿ ಹೋಗ್ರಿ ಜನ ಅವ್ರಿಗೆ ತಿಳಿತಂದ್ರಿ ಡೆತ್ ಆದಾಗ ನಿಮ್ ನಂಬರ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ತಾರ ಬಂದ ಈಗ ನೀವ್ ಹೇಳೋದು ನನಗೆ ತಿಳಿತ ಈಗ ನಿಮ್ಮ ಅಭಿಪ್ರಾಯ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಅಂತಂದು ನೀವು ಹೇಳ್ತಾ ಇದ್ರಿ ಅದು ಇದ್ರೂ ಇರ್ಬೋದು ಅದಕ್ಕೆ ಈಗ ನಾವು ನೆಕ್ಸ್ಟ್ ಸ್ಟೆಪ್ ತಗೋಬೇಕಾದ್ರೆ ಏನೈತಿ ಈಗ ಡಿ ಡೆಪ್ಯೂಟಿ ಡೈರೆಕ್ಟರ್ ಇರ್ತಾರ ಅವ್ರ ಪ್ರಕಟಣೆ ಹೊರಗಿಸ್ತಾರೋ ಪೇಪರ್ ಹಾಕಿಸಿರ್ತಾರೋ ಸರ್ಕಾರದಾಗ ಡಿಸಿಷನ್ ಆಯ್ತಂದ್ರ ಅದೆಲ್ಲ ಕಡೆ ಬಂದಿರ್ತದೆ ಇಲ್ಲಿ ಅಷ್ಟಾದ್ರೂ ಕೆಲವ್ರು ಪೇಪರ್ ಓದವ್ರು ಒಂದೊಂದು ನಿಮಿಷ ಪೇಪರ್ ಓದದವರು ಇರ್ಬೋದು ಇದು ಕಾಂಟ್ಯಾಕ್ಟ್ ಏನಾದ್ರೂ ಗೊತ್ತಿರಲಿಲ್ಲ ಕೆಲವ್ರು ನಮ್ಮ ಇಲಾಖೆಯಿಂದ ಏನು ಇವರು ಪ್ರೋಗ್ರಾಮ್ ಕೂತ್ಕೊಂಡು ಹೋಗ್ತಾರಲ್ಲ ಅವ್ರಿಗೆ ಗೊತ್ತಿಲ್ಲ ನಿಮ್ಮ ಅಭಿಪ್ರಾಯ ಇದ್ದಾಗ ಯಾಕಂದ್ರೆ ಒಂದು ಲೆಟರ್ ಬರೀನು ಪುರಸಭೆಗೆ ಗ್ರಾಮ ಪಂಚಾಯತಿಗೆ ಸರ್ಕಾರ ವತಿಯಿಂದ ಹಿಂಗ ಏನೇ ಆದ್ರ ಅವ್ರ ಅನ್ಎಕ್ಸ್ಪೆಕ್ಟೆಡ್ ಎನಿಮಲ್ ದನಗಳು ಅಥವಾ ಎಮ್ಮೆಗಳು ಮರಣ ಹೊಂದಿದಾಗ ಸರ್ಕಾರ ವತಿಯಿಂದ ಎಷ್ಟು ಪರಿಹಾರ ನಾವು ಕೊಡ್ತಾ ಇದ್ವಿ ಅಂತವ್ರು ಯಾರು ಇದ್ರು ನಮ್ಗೆ ನಂಬರ್ ಕೊಟ್ಟು ಇದೇ ಕೆಲಸ ನೀವೇನ್ ಮಾಡ್ಬೇಕ್ರಿ ಈ ತರ ಏನಾರ ಜನರಿಗೆ ಅವತ್ಯವಶ್ಯಗಿರುವಂತಂದ್ರೆ ಇವನ್ನ ನೀವು ಒಂದು ಫಲಕ್ದಾಗ ಮಾಡ್ಕೇಸಿಂದ ಈ ತರ ನಮ್ಮಲ್ಲಿ ಡೆತ್ ಅದು ಕುರಿಗೆ ಕೋಳಿ ಏನಾರು ದನಗಳದ್ ಹಿಂಗೆ ಎಕ್ಸ್ಪೈರ್ಡ್ ಆಗಿ ಡೆತ್ ಆದ್ರೆ ಅದಕ್ಕೆ ಇಷ್ಟಿಷ್ಟು ಗೌರ್ಮೆಂಟ್ ಅನುದಾನ ಐತಿ ಯಾರು ಬಂದ್ರೆ ಇದು ಸೌಲಭ್ಯ ಪಡ್ಕೋಬೇಕಂತ ಅನ್ಕೇಸಿ ನೀವು ಒಂದು ಫಲಕ ಹಾಕ್ಬೇಕು ಇದೊಂದು ಹಾಕಿರಿ ನೀವು ಬರೀ ಹೆಸರಾಗಿ ಇಟ್ರಿ ಅದನ್ನ ಇಟ್ರಿ ಅಂದ್ರೆ ಜನರಿಗೆ ಗೊತ್ತಾಗಿಲ್ಲ ಅದನ್ನ ನೀವು ಜನರಿಗೆ ಏನ್ ಮಾಡ್ಬೇಕ್ರಿ ಪ್ರತಿ ನಿಮ್ಮ ಕೆಲವರು ಉಳಿದಿರ್ಬೋದು ನೀವು ಈಗ 2 ದಿವಸ ಆತ್ರಿ ಈಗ ನಿಮ್ಮಲ್ಲಿ ಈಗ ಒಂದ್ 2 ವರ್ಷದೊಳಗ ಎಷ್ಟು ಮಂದಿಗೆ ಅನುದಾನ ಕೊಟ್ಟಿದ್ರಿ? ಅಲ್ಲ ಅನುದಾನ ಎಲ್ಲ ನಾವು ಅಪ್ಲಿಕೇಶನ್ಸ್ ಕಳಿಸಿದ್ವಿ ಆದ್ರೆ ಎಷ್ಟು ಮಂದಿಗೆ ಬಂದ್ಬಿಟ್ಟವ್ರು ಈಗಂದ್ರತ್ತು ನಿಮ್ಗೆ ನಮ್ಗೆ ಗೊತ್ತಿದ್ದು ಮಾಹಿತಿ